ಕುಪ್ವಾರದಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಮುಂದುವರಿಸಿದೆ ಪಾಕಿಸ್ತಾನದ ಸೇನೆ. ಭಾರತೀಯ ಸೇನೆಯಿಂದಲೂ ಸಹ ತಕ್ಕ ಪ್ರತ್ಯುತ್ತರ. ಗಡಿಯಲ್ಲಿ ಮತ್ತೆ ಉದ್ವಿಗ್ನ ಪರಿಸ್ಥಿತಿ. ಪದೇ ಪದೇ ಕಾಲನ್ನು ಕೆರೆದುಕೊಂಡು ಜಗಳಕ್ಕೆ ಬರುವಂತಹ ಕೆಲಸಕ್ಕೆ ಪಾಕಿಸ್ತಾನ ಮುಂದಾಗ್ತಾ ಇದೆ. ಕುಪ್ವಾರ, ಪೂಂಚ್ ಸೇರಿದಂತೆ ಗಡಿಯುದ್ದಕ್ಕೂ ಕೂಡ ಅಪ್ರಚೋದಿತ ಗುಂಡಿನ ದಾಳಿ ಆಗ್ತಾ ಇದೆ. ಇಲ್ಲಿಯವರೆಗೂ ಅಪ್ರಚೋದಿತ ಗುಂಡಿನ ದಾಳಿಗೆ 14 ಜನ ಸಾವನ್ನಪ್ಪಿದ್ದಾರೆ. ಮತ್ತೊಂದು ಕಡೆ ಮಿಸೈಲ್ಸ್, ಡ್ರೋನ್ ಅಟ್ಯಾಕ್ನ ಮೂಲಕ, ವೈಮಾನಿಕ ದಾಳಿಯ ಮೂಲಕ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವಂತಹ ಕೆಲಸಕ್ಕೂ ಕೂಡ ಭಾರತ ಮುಂದಾಗಿದೆ. ಹೇಗೆ ಭಾರತ ಪಾಕಿಸ್ತಾನದ ವಿರುದ್ಧ ವೈಮಾನಿಕ ದಾಳಿಯನ್ನು ನಡೆಸಿದೆ ಅನ್ನೋದರ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ದಾಳಿ ಒಂದು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ, ಯಾವ ರೀತಿ ಮಿಸೈಲ್ಸ್ ಅಟ್ಯಾಕ್ ಆಗ್ತಾ ಇದೆ ಅಂಥೇಳಿ. ರಾಹುಲ್ಪಿಂಡಿ, ಲಾಹೋರ್, ಇಸ್ಲಾಮಾಬಾದ್ ಸೇರಿದಂತೆ ಹಲವು ಕಡೆಗಳಲ್ಲಿ ಈ ರೀತಿ ಅಟ್ಯಾಕ್ ಆಗಿರುವಂಥದ್ದು. ಮತ್ತೊಂದು ಕಡೆ ದಾಳಿ 2 ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಪಾಕಿಸ್ತಾನದಿಂದ ಆಗ್ತಾ ಇರುವಂತಹ ಡ್ರೋನ್ ಮಿಸೈಲ್ಸ್ ಅಟ್ಯಾಕ್, ಅದನ್ನು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿಯೇ ಹೊಡೆದುರುಳಿಸುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ದಾಳಿ ನಂಬರ್ 3 ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ, ಯಾವ ರೀತಿ ಕ್ಷಿಪಣಿಗಳಿಂದ ಅಲ್ಲಿ ದಾಳಿ ಆಗ್ತಾ ಇದೆ ಅಂಥೇಳಿ. ದಾಳಿ ನಂಬರ್ 4 ಪಾಕಿಸ್ತಾನದ ಮೇಲೆ ನಡೆಸ್ತಾ ಇರುವಂತಹ ದಾಳಿ. ಅದು ಯಾವ ರೀತಿ ಕ್ಷಿಪಣಿ, ಡ್ರೋನ್ಗಳು ಭಾರತದ ಗಡಿಯಿಂದ ಹಾರಿ ಬರ್ತಾ ಇದ್ದಾವೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಬೆಂಕಿಯನ್ನು ಉಗುಳಿಕೊಂಡು ಬರ್ತಾ ಇರುವಂತಹ ಕ್ಷಿಪಣಿಗಳು ಪಾಕಿಸ್ತಾನದ ಹಲವು ನಗರಗಳನ್ನು ಧ್ವಂಸ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಈ ರೀತಿಯ ಹಲವು ದೃಶ್ಯಗಳು ಈಗ ಪಾಕಿಸ್ತಾನದ ಮೇಲೆ ಭಾರತ ನಡೆಸ್ತಾ ಇರುವಂತಹ ಏರ್ ಸ್ಟ್ರೈಕಿಗೆ, ವೈಮಾನಿಕ ದಾಳಿಗೆ ಸಾಕ್ಷಿ ಅಂತಿರುವಂಥದ್ದು. ಯಾವ ರೀತಿ ಮಿಸೈಲ್ಸ್ ಅಟ್ಯಾಕ್ ಆಗ್ತಾ ಇದೆ, ಡ್ರೋನ್ ಅಟ್ಯಾಕ್ ಆಗ್ತಾ ಇದೆ ಅನ್ನೋದನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ಪರಿಸ್ಥಿತಿ ಕ್ಷಣದಿಂದ ಕ್ಷಣಕ್ಕೆ ಬಿಗಡಾಯಿಸ್ತಾ ಇದೆ. ಇವತ್ತು ಕೂಡ ಮ್ಯಾರಥಾನ್ ಮೀಟಿಂಗ್ಗಳು ಭಾರತದಲ್ಲಿ ನಡೀತಾ ಇದೆ. ಮೀಟಿಂಗ್ನ ಬಳಿಕ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ.